ನೋಡಿರಿ ಈ ಪ್ರಶ್ನೆ ನೋಡಿರಿ ಹೆಂಗದ. 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ. ಅಂದರೆ ಏನು, ಇಲ್ಲಿ 5 ಮತ್ತು 3 ಶೂನ್ಯತೆಗಳಾಗ್ಯಾವ. ಆ ಎರಡು ಶೂನ್ಯತೆಗಳಲ್ಲಿ ಒಂದು ಅಲ್ಫಾ ಇರ್ತದೆ, ಒಂದು ಬೀಟಾ ಅಂತಂತದೆ. ಇಲ್ಲಿ ಏನಪ್ಪ ಅಂದ್ರೆ ಸರ್ ಅಲ್ಫಾ ಅಂದರೆ ಯಾವುದು, ಬೀಟಾ ಅಂದರೆ ಯಾವುದು? ಯಾವಾದರೆ ಅಲ್ಫಾ ಮಾಡ್ಕೋರಿ, ಯಾವಾದರೆ ಬೀಟಾ ಮಾಡ್ಕೋರಿ, ಅದನ್ನು ಇದನ್ನೇ ಮಾಡ್ಕೊಂತಂದಿಲ್ಲ. ಅಂದ್ರೆ ಇಲ್ಲಿ ಇದುವರೆ ಅಲ್ಫಾ ಮಾಡ್ಕೋರಿ, ಇದುವರೆ ಅಲ್ಫಾ ಮಾಡ್ಕೋರಿ, ಅಥವಾ ಇದುವರೆ ಬೀಟಾ ಮಾಡ್ಕೋರಿ, ಇದುವರೆ ಬೀಟಾ ಮಾಡ್ಕೋರಿ, ನೋ ಪ್ರಾಬ್ಲಮ್. ಅಂದಾಗ ನಾನು ಅಲ್ಫಾ ಅನ್ನೋದನ್ನು ನಾವು 5 ಅಂತ ಮಾಡ್ಕೋತೀನಿ, ಬೀಟಾ ಅನ್ನೋದು 3 ಅಂತ ಮಾಡ್ಕೋತೀನಿ. ಅರ್ಥ ಆಯ್ತು ಹೇಳಿದ್ದು? ಈಗೇನು ಮಾಡಬೇಕು, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 5 ಪ್ಲಸ್ 3 ಆಯಿತು ನಿಲ್ಲೋ. ಹಾಂ, ಒಂದು 5 ಪ್ಲಸ್ 3 ಅಂದರೆ ಎಷ್ಟು, 8 ಆಯಿತು. ದೇರ್ಫೋರ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 8 ಆಯಿತು. ಅದೇ ಪ್ರಕಾರವಾಗಿ ಅಲ್ಫಾ ಬೀಟಾ ಎಷ್ಟಾಯಿತು, ಅಲ್ಫಾ ಬೀಟಾ ಎಷ್ಟಾಯಿತು ಅಂದಾಗ 5 ಇಂಟು 3. ಯಾಕೆ ಅಲ್ಫಾ ಮತ್ತು ಬೀಟಾ ಮಧ್ಯದಲ್ಲಿ ಇಂಟು ಇರ್ತದೆ. ಅಲ್ಫಾ ಅಂದ್ರೆ 5 ಆಗ್ಯದ, ಬೀಟಾ ಅಂದ್ರೆ 3 ಆಗ್ಯದ. ಎಷ್ಟಾಯಿತು, 15 ಆಯಿತು. ದೇರ್ಫೋರ್ ಅಲ್ಫಾ ಬೀಟಾ ಈಕ್ವಲ್ ಟು 15 ಆಯಿತು. ಮೊದಲನೇ ಪಾಯಿಂಟ್ ಅರ್ಥ ಆಯ್ತು ಹೇಳಿದ್ದು. ಇನ್ನು ನಾವೇನು ಮಾಡಬೇಕಿಲ್ಲಿ, ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು. ವರ್ಗ ಬಹುಪದೋಕ್ತಿ ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಾರಲ್ಲ, ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯ ರೂಪ ಯಾವುದು? ಎಕ್ಸ್ ಸ್ಕ್ವೇರ್ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದಲ್ಲ, ಅದನ್ನು ಈ ತನ್ನಾಗಿ ಶೂನ್ಯತೆಗಳನ್ನು ಕೊಟ್ಟಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಆಮೇಲೆ ಪ್ಲಸ್ ಅಲ್ಫಾ ಬೀಟಾ ಈಕ್ವಲ್ ಟು 0. ಇದು ವರ್ಗ ಸಮೀಕರಣ ಆಯಿತು. ಇನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟಾಯಿತು, 8 ಪ್ಲಸ್ ಅಲ್ಫಾ ಬೀಟಾ ಅಂದರೆ ಎಷ್ಟು, 15. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ಯದ. ಇಲ್ಲಿ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಇಷ್ಟು ಆಗಬೇಕಾಗಿತ್ತು. ಎಕ್ಸ್ ಆಯಿತು ಪ್ಲಸ್ ಅಲ್ಫಾ ಬೀಟಾ ಅಂದರೆ ಎಷ್ಟು, 15 ಈಕ್ವಲ್ ಟು 0 ಆಯಿತು. ಇದ್ರ ಕ್ಲಿಯರ್ ಮಾಡ್ಕೋರಿ. ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 15 ಈಕ್ವಲ್ ಟು 0. ಇದು ನಮ್ಮ ಆನ್ಸರ್. ದಟ್ಸ್ ಆಲ್.